poi Palazzo Maria per la vacanza. ಕೊಡಗಿನಲ್ಲಿ ಚಾಂಪಿಯನ್ ಟ್ರೋಫಿ ಹಾಕಿ ಟೂರ್ನಿ 5 ದಿನಗಳ ಪಂದ್ಯಾವಳಿಗೆ ಚಾಲನೆ. ಚಾಂಪಿಯನ್ ಟ್ರೋಫಿಗಾಗಿ ಬಲಿಷ್ಠ ತಂಡಗಳ ಸೆಣಸಾಟ. ಪಂದ್ಯಾವಳಿಗೆ ಚಾಲನೆ ನೀಡಿದ ಒಲಿಂಪಿಯನ್ಗಳು, ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡುತ್ತಿರುವ ಹಾಕಿ ಅಭಿಮಾನಿಗಳು. ಇದು ಕೊಡಗು ಜಿಲ್ಲೆಯ ಮೂರ್ನಾಡುವಿನಲ್ಲಿ ನಡೆಯುತ್ತಿರುವ ಕೊಡವರ ಹಾಕಿ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯ ದೃಶ್ಯ. ಎಸ್, ಹಾಕಿಯ ತವರು ಜಿಲ್ಲೆ ಎಂದು ಪ್ರಸಿದ್ಧಿ ಪಡೆದುಕೊಂಡಿರುವ ಕೊಡಗು ಇದುವರೆಗೆ ಹಲವಾರು ಅಂತಾರಾಷ್ಟ್ರೀಯ ಹಾಕಿ ಆಟಗಾರರನ್ನ ದೇಶಕ್ಕೆ ನೀಡಿದೆ. ಹೀಗಾಗಿ ಕೊಡಗು ಜಿಲ್ಲೆಗೆ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕೂಡ ಗರಿಮೆ ಇದೆ. ಕೊಡಗಿನಲ್ಲಿ 1997ರಲ್ಲಿ ಪಾಡಾಂಡ ಕುಟ್ಟಪ್ಪನವರು ಆರಂಭ ಮಾಡಿದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಈಗ 25 ವರ್ಷ ಪೂರೈಸಿದ್ದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ದೇಶವೇ ಕೊಡಗು ಜಿಲ್ಲೆಯತ್ತ ತಿರುಗಿ ನೋಡುವಂತೆ ಮಾಡಿದೆ. ಇದೀಗ ಕೊಡವ ಹಾಕಿಯ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿ ಆರಂಭವಾಗಿದೆ. ಕಳೆದ 25 ವರ್ಷಗಳಲ್ಲಿ ಫೈನಲ್ ಪ್ರವೇಶ ಮಾಡಿದ ತಂಡಗಳಿಗಾಗಿ ಈ ಪಂದ್ಯಾವಳಿಯನ್ನ ಕೊಡವ ಹಾಕಿ ಅಕಾಡೆಮಿ ಆಯೋಜನೆ ಮಾಡಿದ್ದು ಮಡಿಕೇರಿ ತಾಲೂಕಿನ ಮೂರ್ನಾಡುವಿನಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ. ನಮ್ಮ ಮಕ್ಕಳು ಮುಂದಿನಿಂದ ಹಾಕಿ ಒಂದು ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಿದ್ದಕ್ಕೆ ನಮ್ಮ ಕೊಡಗು ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಾಕಿ ಪಟುಗಳನ್ನು ರಾಷ್ಟ್ರ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ MP ಗಣೇಶ್, ಗೋವಿಂದ, MM ಸೋಮಯ್ಯ, BK ಸುಬ್ರಹ್ಮಣಿ, ನಾನು CS ಪೂರ್ಣಚ್ಚ, AB ಸುಬ್ಬಯ್ಯ ಆ್ಯಂಡ್ ನಿಖಿನ್ ಫೈನಲ್ಸ್ಗೆ ಬಂದು ತಲುಪಿದ 20 ವರ್ಷ ಅವರಿಗೆಲ್ಲ ಆಗಿ ಒಂದು 14 ತಂಡಗಳು ಬಂದಿದೆ. ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಒಟ್ಟು 13 ತಂಡಗಳಿದ್ದು ಡಿಸೆಂಬರ್ 30ರಂದು ಅಂತಿಮ ಹಣಾಹಣಿ ನಡೆಯಲಿದೆ. ಚಾಂಪಿಯನ್ ಟ್ರೋಫಿ ಹಾಕಿ ಪಂದ್ಯಾವಳಿಗೆ ಒಲಿಂಪಿಯನ್ಗಳು ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಒಲಿಂಪಿಯನ್ಗಳಾದ MP ಗಣೇಶ್, CH ಪೂರ್ಣಚ್ಚ ಹಾಗೂ ಅಥ್ಲೆಟ್ನಲ್ಲಿ 2 ಬಾರಿ ಒಲಿಂಪಿಯನ್ಗಳಾದ ಪ್ರಮೀಳಾ ಅಯ್ಯಪ್ಪ ಕೂಡ ಭಾಗಿಯಾಗಿದ್ದು ತಂಡಗಳಿಗೆ ಶುಭ ಕೋರಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಕೊಡವ ಹಾಕಿ ಪಂದ್ಯಾವಳಿಗೆ ಕೊಡುಗೆ ನೀಡಿದ್ದವರನ್ನ ಮೈದಾನದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. 25ನೇ ವರ್ಷದ ಸಮಾರಂಭದಲ್ಲಿ ಕಳೆದ 25 ವರ್ಷಗಳಲ್ಲಿ ಫೈನಲ್ಸ್ ಬಂದಂಥ ತಂಡಗಳು ಇವತ್ತು ಇಲ್ಲಿ ಪೈಪೋಟಿಯಲ್ಲಿ, ಹಾಗೆ ಇದರಲ್ಲಿ 13 ತಂಡಗಳು ಭಾಗವಹಿಸ್ತಾರೆ. ಮೊದಲು ಪೂಲ್ ಮಾದರಿಯಲ್ಲಿ ಆಟ ಆಡಿ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ನಡೆಯುತ್ತದೆ. ಹೌದು, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆಗಲೇ ಹೇಳ್ದಾಗೆ ಇದು ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇರೋದು. ಇದರಲ್ಲಿ ವಿನ್ನರ್ಸ್ಗೆ ಒಂದು ಚಾಂಪಿಯನ್ಸ್ ಟ್ರಾಫಿ ಕೊಡ್ತೇವೆ. ಅದರ ಹೆಸರಂತೆ ಚಾಂಪಿಯನ್ಸ್ ಟ್ರಾಫಿ ಮತ್ತು 2 ಲಕ್ಷ ರೂಪಾಯಿ ನಗದು ಬಹುಮಾನ ಇದೆ. ರನ್ನರ್ಸ್ ಅಪ್ಗೆ 1 ಲಕ್ಷ ಮತ್ತು ಒಂದು ಟ್ರಾಫಿ ಇದೆ. ಸೆಮಿಫೈನಲ್ಸಲ್ಲಿ ಸೋತವರಿಗೆ 50,000 ರೂಪಾಯಿ ಇದೆ. ಹಾಗೂ ಬೇರೆ ಎಲ್ಲ ಭಾಗವಹಿಸೋ ತಂಡಗಳಿಗೆ 25,000 ಪ್ರೈಸ್ ಮನಿ ಇದೆ. ಒಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯುತ್ತಿರುವುದು ಯುವ ಆಟಗಾರರಿಗೆ ಸ್ಫೂರ್ತಿ ಜೊತೆಗೆ ಉತ್ತೇಜನ ಸಿಗಲಿದೆ. ಡಿಸೆಂಬರ್ 30ರ ತನಕ ಹಾಕಿ ಪ್ರೇಮಿಗಳ ಕಣ್ಣಿಗೆ ಹಬ್ಬವಾಗಲಿದೆ. ಕೊಡವ ಹಾಕಿ ಅಕಾಡೆಮಿ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯ ಉಳಿವಿಗೆ ನಿರಂತರವಾಗಿ ಕೊಡುಗೆ ನೀಡುತ್ತಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಈಗೊಂದು ಸ್ಮಾಲ್ ಬ್ರೇಕ್ನ ನಂತರ ಗಿನ್ನಿಸ್ ದಾಖಲೆ ಬರೆದಿದೆ ಹುಕ್ಕೇರಿ ಮಠ. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.
ವೆಲ್ಕಮ್. Wonderful collection ಮಂಡ್ಯ ಅವಕಾಶ. ಕೊಡಗಿನಲ್ಲಿ ಚಾಂಪಿಯನ್ ಟ್ರೋಫಿ ಹಾಕಿ ಟೂರ್ನಿ 5 ದಿನಗಳ ಪಂದ್ಯಾವಳಿಗೆ ಚಾಲನೆ. ಚಾಂಪಿಯನ್ ಟ್ರೋಫಿಗಾಗಿ ಬಲಿಷ್ಠ ತಂಡಗಳ ಸೆಣಸಾಟ. ಪಂದ್ಯಾವಳಿಗೆ ಚಾಲನೆ ನೀಡಿದ ಒಲಿಂಪಿಯನ್ಗಳು, ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡುತ್ತಿರುವ ಹಾಕಿ ಅಭಿಮಾನಿಗಳು. ಇದು ಕೊಡಗು ಜಿಲ್ಲೆಯ ಮೂರ್ನಾಡುವಿನಲ್ಲಿ ನಡೆಯುತ್ತಿರುವ ಕೊಡವರ ಹಾಕಿ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯ ದೃಶ್ಯ. ಎಸ್, ಹಾಕಿಯ ತವರು ಜಿಲ್ಲೆ ಎಂದು ಪ್ರಸಿದ್ಧಿ ಪಡೆದುಕೊಂಡಿರುವ ಕೊಡಗು ಇದುವರೆಗೆ ಹಲವಾರು ಅಂತಾರಾಷ್ಟ್ರೀಯ ಹಾಕಿ ಆಟಗಾರರನ್ನ ದೇಶಕ್ಕೆ ನೀಡಿದೆ. ಹೀಗಾಗಿ ಕೊಡಗು ಜಿಲ್ಲೆಗೆ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕೂಡ ಗರಿಮೆ ಇದೆ. ಕೊಡಗಿನಲ್ಲಿ 1997ರಲ್ಲಿ ಪಾಡಾಂಡ ಕುಟ್ಟಪ್ಪನವರು ಆರಂಭ ಮಾಡಿದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಈಗ 25 ವರ್ಷ ಪೂರೈಸಿದ್ದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ದೇಶವೇ ಕೊಡಗು ಜಿಲ್ಲೆಯತ್ತ ತಿರುಗಿ ನೋಡುವಂತೆ ಮಾಡಿದೆ. ಇದೀಗ ಕೊಡವ ಹಾಕಿಯ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿ ಆರಂಭವಾಗಿದೆ. ಕಳೆದ 25 ವರ್ಷಗಳಲ್ಲಿ ಫೈನಲ್ ಪ್ರವೇಶ ಮಾಡಿದ ತಂಡಗಳಿಗಾಗಿ ಈ ಪಂದ್ಯಾವಳಿಯನ್ನ ಕೊಡವ ಹಾಕಿ ಅಕಾಡೆಮಿ ಆಯೋಜನೆ ಮಾಡಿದ್ದು ಮಡಿಕೇರಿ ತಾಲೂಕಿನ ಮೂರ್ನಾಡುವಿನಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ. ನಮ್ಮ ಮಕ್ಕಳು ಮುಂದಿನಿಂದ ಹಾಕಿ ಒಂದು ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಿದ್ದಕ್ಕೆ ನಮ್ಮ ಕೊಡಗು ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಾಕಿ ಪಟುಗಳನ್ನು ರಾಷ್ಟ್ರ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ MP ಗಣೇಶ್, ಗೋವಿಂದ, MM ಸೋಮಯ್ಯ, BK ಸುಬ್ರಹ್ಮಣಿ, ನಾನು CS ಪೂರ್ಣಚ್ಚ, AB ಸುಬ್ಬಯ್ಯ ಆ್ಯಂಡ್ ನಿಖಿನ್ ಫೈನಲ್ಸ್ಗೆ ಬಂದು ತಲುಪಿದ 20 ವರ್ಷ ಅವರಿಗೆಲ್ಲ ಆಗಿ ಒಂದು 14 ತಂಡಗಳು ಬಂದಿದೆ. ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಒಟ್ಟು 13 ತಂಡಗಳಿದ್ದು ಡಿಸೆಂಬರ್ 30ರಂದು ಅಂತಿಮ ಹಣಾಹಣಿ ನಡೆಯಲಿದೆ. ಚಾಂಪಿಯನ್ ಟ್ರೋಫಿ ಹಾಕಿ ಪಂದ್ಯಾವಳಿಗೆ ಒಲಿಂಪಿಯನ್ಗಳು ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಒಲಿಂಪಿಯನ್ಗಳಾದ MP ಗಣೇಶ್, CH ಪೂರ್ಣಚ್ಚ ಹಾಗೂ ಅಥ್ಲೆಟ್ನಲ್ಲಿ 2 ಬಾರಿ ಒಲಿಂಪಿಯನ್ಗಳಾದ ಪ್ರಮೀಳಾ ಅಯ್ಯಪ್ಪ ಕೂಡ ಭಾಗಿಯಾಗಿದ್ದು ತಂಡಗಳಿಗೆ ಶುಭ ಕೋರಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಕೊಡವ ಹಾಕಿ ಪಂದ್ಯಾವಳಿಗೆ ಕೊಡುಗೆ ನೀಡಿದ್ದವರನ್ನ ಮೈದಾನದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. 25ನೇ ವರ್ಷದ ಸಮಾರಂಭದಲ್ಲಿ ಕಳೆದ 25 ವರ್ಷಗಳಲ್ಲಿ ಫೈನಲ್ಸ್ ಬಂದಂಥ ತಂಡಗಳು ಇವತ್ತು ಇಲ್ಲಿ ಪೈಪೋಟಿಯಲ್ಲಿ, ಹಾಗೆ ಇದರಲ್ಲಿ 13 ತಂಡಗಳು ಭಾಗವಹಿಸ್ತಾರೆ. ಮೊದಲು ಪೂಲ್ ಮಾದರಿಯಲ್ಲಿ ಆಟ ಆಡಿ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ನಡೆಯುತ್ತದೆ. ಹೌದು, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆಗಲೇ ಹೇಳ್ದಾಗೆ ಇದು ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇರೋದು. ಇದರಲ್ಲಿ ವಿನ್ನರ್ಸ್ಗೆ ಒಂದು ಚಾಂಪಿಯನ್ಸ್ ಟ್ರಾಫಿ ಕೊಡ್ತೇವೆ. ಅದರ ಹೆಸರಂತೆ ಚಾಂಪಿಯನ್ಸ್ ಟ್ರಾಫಿ ಮತ್ತು 2 ಲಕ್ಷ ರೂಪಾಯಿ ನಗದು ಬಹುಮಾನ ಇದೆ. ರನ್ನರ್ಸ್ ಅಪ್ಗೆ 1 ಲಕ್ಷ ಮತ್ತು ಒಂದು ಟ್ರಾಫಿ ಇದೆ. ಸೆಮಿಫೈನಲ್ಸಲ್ಲಿ ಸೋತವರಿಗೆ 50,000 ರೂಪಾಯಿ ಇದೆ. ಹಾಗೂ ಬೇರೆ ಎಲ್ಲ ಭಾಗವಹಿಸೋ ತಂಡಗಳಿಗೆ 25,000 ಪ್ರೈಸ್ ಮನಿ ಇದೆ. ಒಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯುತ್ತಿರುವುದು ಯುವ ಆಟಗಾರರಿಗೆ ಸ್ಫೂರ್ತಿ ಜೊತೆಗೆ ಉತ್ತೇಜನ ಸಿಗಲಿದೆ. ಡಿಸೆಂಬರ್ 30ರ ತನಕ ಹಾಕಿ ಪ್ರೇಮಿಗಳ ಕಣ್ಣಿಗೆ ಹಬ್ಬವಾಗಲಿದೆ. ಕೊಡವ ಹಾಕಿ ಅಕಾಡೆಮಿ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯ ಉಳಿವಿಗೆ ನಿರಂತರವಾಗಿ ಕೊಡುಗೆ ನೀಡುತ್ತಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಈಗೊಂದು ಸ್ಮಾಲ್ ಬ್ರೇಕ್ನ ನಂತರ ಗಿನ್ನಿಸ್ ದಾಖಲೆ ಬರೆದಿದೆ ಹುಕ್ಕೇರಿ ಮಠ. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.